ಗುರು, ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ಏನಕ್ಕಂದ್ರೆ ನಾನು ಯೂಸ್ ಮಾಡ್ತಾ ಇರೋದು ಐಫೋನ್ 1 TB 2.5 ಲಕ್ಷ ನೆಟ್ ಕ್ಯಾಶ್ ಕೊಟ್ಟು ತಗೊಂಡಿದ್ದೀನಿ ಮೊಬೈಲ್ನ. ಯಾರಪ್ಪಂದು ಅಲ್ಲ ಗುರು, ನಮ್ಮಪ್ಪಂದು ಅಲ್ಲ, ನನಗೆ ತಾಳಿ ಕಟ್ಟಿರೋ ಗಂಡಂದು ಅಲ್ಲ. ನಾನು ದುಡ್ದು ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡಿಂದ ನನಗೆ ನಾನೇ ಗಿಫ್ಟ್ ಮಾಡ್ಕೊಂಡಿರೋಂಥ ಮೊಬೈಲು. ನನ್ನ ಸ್ಟೇಟಸ್ ಇಡೋಕ್ಕೆ ಆ ಸ್ಟೇಟಸ್ ಈ ಸ್ಟೇಟಸ್ಸು ಹಂಗೆ ಸ್ಟೇಟಸ್ ಇಡ್ತಾಳೆ, ಹಿಂಗೆ ಸ್ಟೇಟಸ್ ಇಡ್ತಾಳೆ. ಏನು ಗುರು, ನಿಮ್ಮ ಅಪ್ಪನ ಮನೆ ಜಪ್ಪೆನಾರು ತಿಂದುಬಿಟ್ಟು ನಾನು ಸ್ಟೇಟಸ್ ಇಡಬೇಕಾ? ಇಲ್ಲ ಅಲ್ವಾ. ನಾನು ಮೊಬೈಲ್ ನಾನು ಹೆಂಗಾರು ಸ್ಟೇಟಸ್ ಇಡ್ತೀನಿ. ನನಗೆ ಒಂದು ಅರ್ಥ ಆಗಲ್ಲ, ಅಷ್ಟೊಂದು ಫ್ರೀ ಇದ್ದೀರಪ್ಪ ನೀವೆಲ್ಲ, ನನ್ನ ಸ್ಟೇಟಸ್ನೆಲ್ಲ ನೋಡೋಷ್ಟು ಫ್ರೀ ಇದ್ದೀರಾ? ದಯವಿಟ್ಟು ಹಬ್ಬದ ಕೆಲಸ ಬೇಜಾನಿದೆ, ನನಗೆ ನಿಜಕ್ಕೂ ಕೆರ್ಕೊಳಕ್ಕೂ ಪುರ್ಸೋತಿಲ್ಲ. ಅಂಥದ್ರಲ್ಲೂ ಏನೋ ಚೂರು ಪಾರು ವಿಡಿಯೋ ಅದು ಇದು ಮಾಡಿಕೊಂಡು ಎಂಟರ್ಟೈನ್ ಮಾಡ್ಕೊಂಡು ನನ್ನ ಕೆಲಸನ ಮಾಡ್ಕೋತಾ ಇದ್ದೀನಿ. ದಯವಿಟ್ಟು ನನ್ನ ಸ್ಟೇಟಸ್ ನೋಡೋಷ್ಟು ಫ್ರೀ ಇದ್ದರೆ ಬನ್ನಿ, ಒಂದು ಸ್ವಲ್ಪ ಕೆಲಸ ಮಾಡಿಕೊಡಿ. ಫ್ರೀಯಾಗಿ ಬಿಟ್ಟಿಯಾಗಂತೂ ಏನೂ ಮಾಡಬೇಡಿ ಗುರು. ಒಂದಿಷ್ಟು ಸಂಬಳ ಅಂತ ಕೊಡ್ತೀನಿ, ಬಿಟ್ಟಿಯಾಗಿ ಮಾಡಿಕೊಟ್ಬಿಟ್ಟು ಹೋಗಿ. ನನಗೂ ಹೆಲ್ಪ್ ಆಗುತ್ತೆ, ಬಂದಿರೋ ದುಡ್ಡಿಂದ ನಿಮಗೂ ಹೆಲ್ಪ್ ಆಗುತ್ತೆ. ಕಂಡವ್ರ ಮನೆ ಹೆಣ್ಮಕ್ಳು ಸ್ಟೇಟಸ್ ನೋಡಿ ಟೈಮ್ ಪಾಸ್ ಮಾಡೋದಲ್ಲ. ನೀನು ಸ್ಟೇಟಸ್ ನೋಡ್ಕೊ ಹೆಂಗಿದೆ ಅಂತ. ಹುಂಡು ಮನೆ ಕನ್ನ ಹಾಕೋದು ಅಲ್ಲ ಜೀವನ. ಇಷ್ಟೇ ಇಲ್ಲ, ಇನ್ನು ಮುಂದೆ ಬೇಜಾನಿದೆ ಗುರು ಜೀವನ, ಬೇಜಾನಿದೆ. ನನ್ನ ದುಡ್ಡು, ನನ್ನ ಫೋನು, ನಾನು ಹೆಂಗಾರು ಸ್ಟೇಟಸ್ ಇಡ್ತೀನಿ. ಯಾಕೆ ನೋಡ್ತೀಯಾ? ನಂದು ಒಂದೇ ಕ್ವಶನ್, ನಾ ಸರಿ ಇಲ್ಲ, ನಾ ಕೆಟ್ಟೋಳು ಅಂದಮೇಲೆ ಮೂಸಕ ನೋಡ್ತೀಯಾ ನನ್ನ ಸ್ಟೇಟಸ್ನ?